ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್. ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಒಂದೇ ಒಂದು ಕಿಚನಲ್ಲಿರೋ ಒಂದೇ ಇಂಗ್ರೀಡಿಯೆಂಟ್ಸಿಂದ ನಿಮ್ಮ ಮುಖನ ಹೇಗೆ ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಆಗಿ ಇಟ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ಯಾವುದೇ ಹೆಣ್ಮಕ್ಳು ಗಂಡು ಮಕ್ಕಳು ಯಾವುದೇ ಏಜ್ನವ್ರು ಬೇಕಾದರೂ ಮಾಡ್ಕೋಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ನಾನು ಹೇಳ್ಕೊಡ್ತೀನಿ, ತೋರಿಸ್ತೀನಿ, ನೋಡ್ತಾ ಹೋಗಿ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಒಂದು ಬೌಲ್ ತೊಗೊಳ್ಳಿ. ಇದು ಗಾಜಿನ ಬೌಲ್ ತೊಗೊಂಡ್ರೆ ಒಳ್ಳೆಯದು. ಸೊ ಒಂದು ಬೌಲ್ ತೊಗೊಳ್ಳಿ, 1 ಟೇಬಲ್ ಸ್ಪೂನ್ ತೊಗೊಳ್ಳಿ. ಹಾಗೆ ಕಡಲೆ ಹಿಟ್ಟು ನೋಡಿ, ಕಡಲೆ ಹಿಟ್ಟು ಜಸ್ಟ್ 1 ಸ್ಪೂನ್ ತೊಗೊಳ್ಳಿ. 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿ. ಹಾಗೆ ರೋಸ್ ವಾಟರ್, ಇದಕ್ಕೆ ರೋಸ್ ವಾಟರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ 1 ರಿಂದ 2 ಸ್ಪೂನ್ ಇದು ಪೇಸ್ಟ್ಗೆ ಎಷ್ಟು ಬೇಕಾಗುತ್ತೆ 1 ರಿಂದ 2 ಸ್ಪೂನು ರೋಸ್ ವಾಟರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಈ ರೋಸ್ ವಾಟ್ರು ಹಾಗೆ ಈ ಕಡಲೆ ಹಿಟ್ಟು ಎರಡೂ ಕೂಡ ಫೇಸ್ಗೆ ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಈ ಸಮ್ಮರಲ್ಲಂತೂ ಸೂಪರ್ ಆಗಿರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಪೇಸ್ಟ್ ರೆಡಿ ಇದೆ. ನಾನು ತೋರಿಸಿದ್ನಲ್ಲ, ಕಡಲೆ ಹಿಟ್ಟು ಹಾಗೆ ರೋಸ್ ವಾಟರ್ ಪೇಸ್ಟ್ ರೆಡಿ ಇದೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸ್ವಲ್ಪನೇ ತೊಗೊಂಡು ಎಲ್ಲ ಫೇಸ್ನ ಎಲ್ಲ ಭಾಗಕ್ಕೂ ಹಾಕ್ಕೊಳ್ಳಿ. ನಾನು ಮುಂಚೆ ಹೇಳ್ತಾ ಇದ್ದೆ ಕೆಲವೊಂದು ಕಡೆ ಯೂಸ್ ಮಾಡಬಾರ್ದು ಕಣ್ಣು ಸುತ್ತಮುತ್ತ ಅಂತ, ಬಟ್ ಇದು ಎಲ್ಲ ಕಡೆಗೂ ಯೂಸ್ ಮಾಡ್ಬೋದು. ರೋಸ್ ವಾಟ್ರು ಕಡಲೆ ಹಿಟ್ಟು ಎರಡೇ ಇರೋದ್ರಿಂದ ನೀವು ಫೇಸ್ನ ಎಲ್ಲ ಭಾಗಕ್ಕೂ ಹಾಕ್ಕೊಂಡು ನಿಧಾನವಾಗಿ ಮಸಾಜ್ ಮಾಡಿ ಕ್ಲೀನಾಗಿ ಮಾಡಬೇಕು. ಜಸ್ಟ್ 5 ನಿಮಿಷ ಮಾಡಿದ್ರೆ ಸಾಕು. ಇದು ಯಾವುದೇ ಫೇಸ್ವರೆಗೂ ಯೂಸ್ ಆಗುತ್ತೆ. ಹಾಗೆ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದರೂ ಮಾಡ್ಕೋಬೋದು, ಏಜಿನ ಮಿತಿ ಇಲ್ಲ. ಜಸ್ಟ್ 5 ನಿಮಿಷ ಟೈಮ್ ತಗೊಳ್ಳಿ. ನೆಕ್ಕಿಗೆಲ್ಲ ಹಾಕ್ಕೊಳ್ಳಿ. ಆ ಪೇಸ್ಟ್ ಖಾಲಿ ಆಗುತ್ತೆ 5 ನಿಮಿಷದ ಒಳಗಡೆನೆ. ಸೊ ಅಷ್ಟು ಮಸಾಜ್ ಮಾಡಿದ್ರೆ ಸಾಕು. ಕಣ್ಣು ಸುತ್ತ ಸ್ವಲ್ಪ ನಿಧಾನವಾಗಿ ಮಾಡಿ ಅಷ್ಟೇ. ಬಟ್ ಐಬ್ರೋಗೆ, ಐ ಲ್ಯಾಶಸ್ಗೆ, ಕಣ್ಣು ಸುತ್ತ ಎಲ್ಲಿಗೆ ಅದು ಟಚ್ ಆದರೂ ಕೂಡ ಏನೂ ಆಗಲ್ಲ. ಈ ಸಮ್ಮರಲ್ಲಿ ತುಂಬ ಕೂಲಾಗಿರುತ್ತೆ ಇದನ್ನು ಮಾಡಿಕೊಂಡ್ರೆ ಮುಖಕ್ಕೆ. ಹೀಗೆ ನಿಧಾನವಾಗಿ ಜಸ್ಟ್ 5 ಮಿನಿಟ್ಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 5 ಮಿನಿಟ್ಸ್ ಆಗಿದೆ. ನಾನು ವಾಶ್ ಮಾಡ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ನಾನು. ಯಾವಾಗಲೂ ಅಷ್ಟೇ ಸಾಫ್ಟ್ ಟವಲಿಂದ ಉಜ್ಬೇಡಿ. ಈ ಥರ ನೀರನ್ನು ತೆಗಿಬೇಕಷ್ಟೇ ಫೇಸಿಂದ. ನೋಡಿ, ನೋಡ್ಕೊಳ್ಳಿ ಎಷ್ಟು ಫ್ರೆಶ್ ಆಗಿದೆ. ಜಸ್ಟ್ 5 ನಿಮಿಷ ಕಿಚನ್ಲೇ ಇರೋ ಒಂದೇ ಕಡಲೆ ಹಿಟ್ಟಿಂದ ಇಷ್ಟೆಲ್ಲ ಆಗುತ್ತೆ. ಸೊ ನಾನು ಹೇಳೋದೇನೆಂದರೆ, ದಯವಿಟ್ಟು ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಇದನ್ನು ಮಾಡ್ತಾ ಇರೋದು ಆಲ್ಮೋಸ್ಟ್ ಹೆಣ್ಮಕ್ಳುಗಳಿಗೆ, ಹೋಗೋಕೆ ಆಗದೆ ಇರೋರಿಗೆ, ಪಾರ್ಲರ್ಗೆ ಅಂಥವ್ರಿಗೆ ಮಾಡ್ತಾ ಇರೋದು. ಹಾಗೆ ಹಳ್ಳಿಲಿರೋ ಹೆಣ್ಮಕ್ಳಿಗೆ ಪಾರ್ಲರ್ಗೆ ಹೋಗ್ಲಿಕ್ಕೆ ಬಿಡಲ್ಲ ಯಾರೂ, ಹಾಗೆ ದುಡ್ಡು ಕೂಡ ಕೊಡಲ್ಲ. ಸೊ ಹಳ್ಳಿ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ 5 ರಿಂದ 10 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂಥ ಎಷ್ಟೋ ನಾನು ರೆಮಿಡೀಸ್ ಹೇಳ್ತಾ ಇದ್ದೀನಿ. ಹಾಗೆ ನಾಳೆಯಿಂದ ಹೇರ್ ಕೇರ್ ಬಗ್ಗೆನೂ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಒಂದು ಹೇರ್ ಕೇರ್ದಾಗಿರುತ್ತೆ. ಕೆಲವರಿಗೆ ಬಾಲ್ಡಿನೆಸ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ, ಹೇರಲ್ಲಿ ಕೂದಲು. ಗಂಡು ಮಕ್ಳಿಗೆ ಹೇಗೆ ಬಾಲ್ಡಿನೆಸ್ ಆಗುತ್ತೆ ಆ ಥರ ಎಲ್ಲ ಕಡೆ ಸ್ವಲ್ಪ ಪ್ಯಾಚ್ ಕೂಡ ಆಗುತ್ತೆ. ಕೆಲವರಿಗೆ ತುಂಬ ತಿನ್ನಾಗುತ್ತೆ. ಅಂಥವ್ರಿಗೆ ಮನೆಯಲ್ಲೇ ಒಂದು ತುಂಬ ಮ್ಯಾಜಿಕ್ ಸಿರಮ್ ಅಂತಲೇ ಹೇಳ್ಬೋದು. ಹೇರ್ ಸಿರಮ್ನ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮನೇಲಿ ರೆಡಿ ಮಾಡಿ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. 100% ಅದರಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಇದೆ. ಪ್ರತಿಯೊಬ್ಬರು ಇದನ್ನು, ಹಳ್ಳಿಲಿರೋ ಹೆಣ್ಮಕ್ಳು, ನಿಮ್ಮ ಫ್ರೆಂಡ್ಸು, ರಿಲೇಟಿವ್ ಯಾರಿಗಾರ ಇದ್ರೆ ಅಂತ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಸೊ ನನ್ನ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೊಂದು ವೀಡಿಯೋಸೊಂದಿಗೆ ನಾನು ಬರ್ತೀನಿ. ನಾನು ಭಾರತಿ ಬ್ಯೂಟಿಷಿಯನ್. ಥ್ಯಾಂಕ್ ಯು ಎಲ್ಲರಿಗೂ.